ಗೀತಾ 15ನೇ ವರ್ಷಕ್ಕೆ ಗೀತಾ ಬಾಯ್ಪಾಠ ಒಪ್ಸೋದು ಕಷ್ಟ ಈಗ ಭಾಷೆ ಬರೋದಲ್ಲ. ಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಪ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇವ ಪ್ರಳಯ ರಚನಾ ಶ್ರೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ಅಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ತಾತೋ ಬ್ರಹ್ಮ ಜಿಜ್ಞಾಸಾ ಓಂ ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಃ ತಮುಪಾಸೆ ಪ್ರಿಯಃ ಪತಿಂ. ಏನು ಹೇಳಿದ್ರು ಅದೆಲ್ಲ ಅಂಶದ ಬಗ್ಗೆ ಹೇಳ್ತಾ ಇದ್ದೆ. ಸಾದೃಶ್ಯಂತು ಅಂಶತಾ ಹಶ್ಯತು ಅಭೇದ ಶ್ರುತಯೋ ಅಂಶತ್ವಾ. ಒಟ್ಟು ಅವರ ಅಂಶದ ಕಾನ್ಸೆಪ್ಟ್ ಸರಿಯಿಲ್ಲ ಅಂತ ಹೇಳಿಬಿಟ್ರು. ಈಗ ಹೇಳ್ತಾರೆ ನ ಕೇನಿಚಿದ ಅಭೇದೋಸ್ತಿ ಭೇದಾಭೇದೋಪಿ ವಾ ಕ್ವಚಿತ್ ಸಮುದಾಯ ಮೃತೆ ವಿಷ್ಣೋ ಸುಗುಣಾದೀನ್ ವಿನಾಪಿ ವಾ ಇತಿ ಶ್ರುತೇರ್ನ ಸ್ಯಾಸ್ತಿ ಭೇದಾಭೇದೋಪಿ ಕೇನಚಿತ್. ಭೇದ ಹೇಳೋದಕ್ಕೂ ಬರೋದಿಲ್ಲ, ಭೇದ ಹೇಳೋದಕ್ಕೂ ಬರೋದಿಲ್ಲ, ಭೇದ ಹೇಳೋದಕ್ಕೂ ಬರೋದಿಲ್ಲ ಅಂತ ಹೇಳಿದರು. ಮತ್ತು ಜೀವೇಶ್ವರ್ಯ ಸಂಬಂಧ ಏನು ಹೀಗಿದ್ರೆ ಅಂತ ಪ್ರಶ್ನೆ ಈಗ. ಯದ್ದೇವಂ ಜೀವಬ್ರಹ್ಮಣೋ ನ ಭೇದಾಭೇದೌ ಕಥಂ ತರ್ಹಿ ಸೌತ್ರಂ ಭೇದಾಭೇದ ಶ್ರುತಾಹರಣಂ ಇತ್ಯತಃ ಸ್ವಮತೇನ ಸೂತ್ರ ತಾತ್ಪರ್ಯಮಾಹ ಅಭೇದೇತಿ ಅಭೇದ ಶ್ರುತಯೋ ಅಂಶತ್ವಾತ್. ಯಾಕೆ ಅಭೇದ ಶ್ರುತಿ ಎಲ್ಲೆಲ್ಲಿ ಜೀವೇಶ್ವರ ಐಕ್ಯವನ್ನು ಹೇಳ್ತಾರೋ ಅಲ್ಲಿರೋ ಸ್ವಾರಸ್ಯ ಏನಂತ ಕೇಳಿದರೆ ಅಂಶತ್ವಾತ್ ಅಂತೇಳಿ. ಅಂಶತ್ವಾತ್ ಅಂದ್ರೇನು? ಭಿನ್ನಾಂಶತ್ವಾತ್ ಅಂತ ಅರ್ಥ. ಸ್ವರೂಪಾಂಶ ಅಲ್ಲ, ಭಿನ್ನಾಂಶತ್ವಾತ್. ಭೇದ ಶ್ರುತಯಶ್ಚೇತ್ಯಪಿ ದ್ರಷ್ಟವ್ಯಂ. ಈಗ ಮುಂದೆ ಹೇಳ್ತಾರೆ ಅಂಶತ್ವಾದೇವ ಹಿ ಉಪಪದ್ಯಂತೆ ಇತಿ ಶೇಷಃ ಅಯಮರ್ಥ. ಜೀವ ಪರಮಾತ್ಮನೋ ಅಂಶ ಇತಿ ಪ್ರತಿಜ್ಞಾತಾರ್ಥೆ ನಾನಾ ವ್ಯಪದೇಶಾದಿತಿ ಪುತ್ರ ಭ್ರಾತೃತ್ವಾದಿ ನಾನಾವಿಧ ಸಂಬಂಧ ವ್ಯಪದೇಶ ಹೇತುಂ ಅಭಿಧಾಯ ಅನ್ಯಥಾ ಚ ಅಪಿ ಇತ್ಯಾದಿನ ಅರ್ಥಾಪತ್ತಿರಪ್ಯುಪ್ಯಜುಚ್ಯತೆ. ತಥಾ ಹಿ ಜೀವಬ್ರಹ್ಮಣೋ ಭೇದಂ ಅಭೇದಂ ವಾ ತದಂತ್ಯಃ. ಜೀವರಿಗೂ ಬ್ರಹ್ಮರಿಗೂ ಭೇದ ಇದೆಯೋ ಅಭೇದ ಇದೆಯೋ ಅಥವಾ ತದನ್ಯ, ಅದು ಬಿಟ್ಟು ಬೇರೆ ಏನಾದ್ರು ಇದೆಯಾ? ಶ್ರುತಯ ತಾವದ್ ವಿದ್ಯಂತೆ. ಶ್ರುತಿಗಳು ಎರಡೂ ಹೇಳಿದಾಗ ಕಾಣಿಸುತ್ತೆ ನೋಡೋದಕ್ಕೆ. ತಾಶ್ಚ ಜೀವಸ್ಯ ಬ್ರಹ್ಮಾಂಶತ್ವಾದೇವ ಹಿ ಉಪಪದ್ಯಂತೆ ನಾನ್ಯಥಾ. ಯದಿ ಜೀವೋ ಬ್ರಹ್ಮಣೋ ಘಟ ಇವ ಘಟಾತ್ ಅತ್ಯಂತ ಭಿನ್ನ ಸ್ಯಾತ್ ತದಾ ಅಭೇದ ಶ್ರುತಯ ಉಪರುದ್ಧೇರನ್. ಯದಿ ವಾ ಬ್ರಹ್ಮಾಭಿನ್ನ ಸ್ಯಾತ್ ತರ್ಹಿ ಭೇದಶ್ರುತಯೋ ಬಾಧ್ಯೇರನ್. ನ ಚ ಭೇದಾಭೇದ ಆಶ್ರಯಣೇನ ಶ್ರುತಿದ್ವಯ ಸಾಮಂಜಸ್ಯಂ ವಾಚ್ಯಂ ನ ಕೇನಚಿದಿ ತುತಾಹೃತ ಶ್ರುತಿ ವಿರೋಧಾತ್. ಅಥೋ ಭೇದಾಭೇದ ಶ್ರುತ್ಯನ್ಯಥಾನುಪಪತ್ಯ ಜೀವೋ ಬ್ರಹ್ಮಣೋ ಅಂಶ ಇತ್ಯಂಗೀಕಾರ್ಯ ಇತ್ಯೇವ ಸೂತ್ರಾರ್ಥ ಇತಿ. ಏತದರ್ಥಂಚ ನ ಕೇನಚಿದ್ ಇತ್ಯಾದಿ ಏಕವಾಕ್ಯತೆಯಾ ವಾ ಯೋಚ್ಯಂ ಯಥೋಕ್ತಂ. ಅಥೋ ಭೇದೇನ ತಸ್ಯಾಯಂ ಅಭೇದೇನ ಚ ಗೀಯತೆ ಅತಸ್ಯ ಅಂಶತ್ವಮುದ್ದಿಷ್ಟಂ ಭೇದಾಭೇದೋ ನ ಮುಖ್ಯತಃ ಇತಿ. ಇಷ್ಟು ತಾತ್ಪರ್ಯ ಏನು ಅಂದರೆ ಜೀವನ ಮರಿ ಅಭೇದ ಹೇಳಬೇಕೀಗ. ಅಭೇದ ಹೇಳಬೇಕಾದ್ರೆ ಒಳ್ಳೆ ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಪರಮಾತ್ಮ ಇದ್ದಾನೆ, ಜೀವ ಇದೆ, ಜಡ ಇದೆ. ಪರಮಾತ್ಮ ಜಡದಿಂದ ಭಿನ್ನ, ಗೊತ್ತಲ್ಲ? ಜಡದಿಂದ ಭಿನ್ನ. ಜೀವನು ಜಡದಿಂದ ಭಿನ್ನ, ಗೊತ್ತಾಯ್ತಾ? ಜೀವನು ಪರಮಾತ್ಮನಿಂದ ಭಿನ್ನ. ಟ್ರಯಾಂಗಲ್ ಇದು. ಮೂರು ಜನ ಭಿನ್ನರಿದ್ದಾರೆ. ಆದರೆ ಜೀವನಿಗೂ ಈಶ್ವರನಿಗೂ ಭೇದ ಇದೆ, ಜೀವನಿಗೂ ಪರಮಾತ್ಮನಿಗೂ ಭೇದ ಇದೆ. ಒಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ? ಜಡಕ್ಕೆ ಜೀವನೇ ಇಲ್ಲ, ಗೊತ್ತಾಯ್ತಾ? ಜಡಕ್ಕೆ ಜೀವನೇ ಇಲ್ಲ. ಇನ್ನೊಂದು, ಎಷ್ಟು ಜನ ಬಂದಿದ್ದೀರಿ ಕೇಳಿದರೆ ಚಾಪೆ ಹಾಕೊಂಡು ಬರುತ್ತೆ. ಈಗ ಚಾಪೆ ಸೇರ್ತಕ್ಕೆ ಬರಲ್ಲ. ಎಷ್ಟು ಜನ ಬಂದಿದ್ದೀರಿ ಪಾಠಕ್ಕೆ ಅಂತ ಹೇಳಿದಾಗ ಯಾವುದನ್ನು ಎಣಿಸ್ಬೇಕೀಗ? ಚೇತನ ಎಣಿಸ್ಬೇಕು, ಜಡ ಎಣಿಸ್ಬಾರ್ದು. ಜಡ ಚೇರು ಎಲ್ಲ ಎಣಿಸೋಕೆ ತೊಗೊಂಬಿಟ್ರೆ ತಪ್ಪಾಗುತ್ತೆ. ಯಾಕೆ ಅದು ಬೇರೆನೇ, ಎರಡೂ ಬೇರೆಯೇ. ಜೀವನೂ ಬೇರೆ, ಜಡನೂ ಬೇರೆ, ಈಶ್ವರ ಬೇರೆ. ಆದರೆ ಜೀವ ಜಡರಲ್ಲಿ ವ್ಯತ್ಯಾಸ ಏನು ಅಂದರೆ ಪರಮಾತ್ಮ ಜಡಗಳಿಂದ ಅತ್ಯಂತ ಭಿನ್ನ. ಸರಿಗೋಯ್ತು. ಯಾಕೆ? ಚೇತನನೇ ಇಲ್ಲ.
ಅವು ಜಡರಿಂದ ಜೀವದಿಂದಲೂ ಅತ್ಯಂತ ಭಿನ್ನ. ಆದರೆ ಒಂದು ವ್ಯತ್ಯಾಸ ಇದೆ, ಅಲ್ಲಿ ಬರೀ ಸತ್ವ ಇದೆ ಜಡಕ್ಕೂ ಪರಮಾತ್ಮನಿಗೆ. ಇಲ್ಲಿ ಸತ್ವ ಪ್ಲಸ್ ಚೇತನತ್ವ ಪ್ಲಸ್ ಇಲ್ಲಿ ಪರಮಚೇತನತ್ವ ಇದೆ. ಏನಾಯ್ತು ಈ ಡಿಫ್ರೆನ್ಸ್ನಲ್ಲಿ? ಈಗ ಟಾರ್ ಇದೆ ಹಾಲಿದೆ, ಟಾರಿದೆ ಹಾಲಿದೆ, ಹಾಲಿದೆ ಕಾಯಿ ಹಾಲಿದೆ. ಗೊತ್ತಾಯ್ತಾ? ಮೂರರಲ್ಲಿ ಏನಿದೆ ಈಗ? ಮೂರು ಬೇರೆನೆ. ಈ ಕಾಯಿ ಹಾಲು ಬೇರೆ, ಹಾಲು ಬೇರೆ, ಟಾರ್ ಬೇರೆ. ಆದರೆ ಟಾರಿಗೂ ಹಾಲಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿದ ತಕ್ಷಣ ಬಿಳಿನೇ ಇಲ್ಲ, ಅದು ಟೋಟಲಿ ರೂಲ್ಡ್ ಔಟ್. ಇಲ್ಲಿ ಹಾಗಲ್ಲ, ಸ್ವಲ್ಪ ಪರೀಕ್ಷೆ ಮಾಡಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಪರೀಕ್ಷೆ ಮಾಡಬೇಕಿಲ್ಲಿ. ಯಾಕೆ ಕುಡಿದು ನೋಡಿ ತಿಂದು ನೋಡಿ ಆಮೇಲೆ ಹೇಳಬೇಕಾಗ್ತದೆ. ಆದರೆ ಏನು ವ್ಯತ್ಯಾಸ ಬಂತು ಈಗ? ಅದಕ್ಕೆ ಜೀವೇಶ್ವರರಲ್ಲಿ ಅದಕ್ಕೆ ಅವ್ರು ಏನು ಮಾಡಿದ್ರು, ಜಡ ರೂಲ್ಡ್ ಔಟ್ ಆದ್ದರಿಂದ ಜಡಭೇದ ಆಬ್ವಿಯಸ್. ಈಶ್ವರ ಭೇದದಷ್ಟೇ ಮಾತ್ರ ಪ್ರಶ್ನೆ ಬಂದದಕ್ಕೆ ಹೇಳಿದರು. ಸಿಮಿಲಾರಿಟಿ ಇದೆ, ಡಿಸ್ಸಿಮಿಲಾರಿಟಿ ಇದೆ. ಅದಕ್ಕೇನು ಮಾಡಿದರು ಅಂದರೆ ಅಂಶ ಅಂತ ಕರೆದು, ಜಡನ ಅಂಶ ಅಂತ ಕರೀಲಿಲ್ಲ, ಇವನು ಅಂಶ ಅಂತ ಕರೆದರು. ಆದರೆ ವ್ಯತ್ಯಾಸ ಇದೆ. ಅಂಶ ಅಂತ ಕರೆದಾಗ ಏನಿರಬೇಕು ಈಗ? ಇವತ್ತು ಹಾಲಿನ ಅಂಶ ಹಾಲು ಕರೆಕ್ಟು. ಈ ಫಾಲಿಡಲ್ ಹಾಲಿನ ಅಂಶ ಆಗತ್ತಾ? ಯಾಕಾಗಲ್ಲ? ಅದು ಬಿಳಿ ಬಣ್ಣ ಕೊಟ್ಟರು ಆಗಲ್ಲ. ಯಾತಕ್ಕಾಗಲ್ಲ? ಹಾಲಿಗೆ ಸೇರಿಸ್ಕೊಟ್ಟ ಅವಾಗ ಏನಾಗತ್ತೆ? ಹಾಲು ಇಲ್ಲ, ಫಾಲಿಡಲ್ ಶುರುವಾಯಿತು, ಹೊರತು ಇದಾಗಲಿಲ್ಲ. ಅದಕ್ಕೇನು ಮಾಡ್ಬೇಕೀಗ? ವ್ಯತ್ಯಾಸ ಬೇರೆ ತೋರಿಸ್ಬೇಕೀಗ. ಇದ್ರ ರುಚಿ ಬೇರೆ, ಅದ್ರ ರುಚಿ ಬೇರೆ ಎಲ್ಲ ಹೇಳಬೇಕಾಗತ್ತೆ. ಇದಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ, ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ಗೊತ್ತಾಗುತ್ತೆ. ಅದಕ್ಕೇನು ಮಾಡಿದ್ರು? ಸ್ವಾತಂತ್ರ್ಯ ಎಲ್ಲ ಕಾರಣ ಬೇಕಾಯ್ತು. ಅವಾಗ ಒಪ್ಕೊಂಡ. ಆಮೇಲೆ ಸ್ವಲ್ಪ ಬೆಳಕಿರೋದು, ಹೆಚ್ಚು ಬೆಳಕಿರೋದು, ಜ್ಞಾನ, ಸರ್ವಜ್ಞ, ಅಲ್ಪಜ್ಞ ಇವೆಲ್ಲ ಬಂತಾಗ. ಅರ್ಥ ಆಯ್ತಾ? ಈಗೇನು ಅದಕ್ಕೆ ಏನಂತ ಹೇಳಿದ್ವಿ, ಈಗ ಜಡನ ಅಂಶ ಅಂತ ಕರೀಲಿಲ್ಲ, ಜೀವನ ಅಂಶ ಅಂತ ಇದು ಕಾರಣ ಅಂತ ಹೇಳಿದ ಆಚಾರ ಹೇಳ್ತಿರೋದು. ಬ್ರಹ್ಮಸೂತ್ರ ಹೇಳ್ತಾ ಇದೆ, ಜೀವ ಪರಮಾತ್ಮನ ಅಂಶ ಅಂದರೆ ಜಡದಿಂದ ಭಿನ್ನವಾಗಿರೋದ್ರಿಂದ ಜೀವ ಪರಮಾತ್ಮನಿಗಿಂತ ಏನಾಗಿ ಜೀವನಕ್ಕೂ ಪರಮಾತ್ಮನಿಗೆ ಏನು ವ್ಯತ್ಯಾಸ ಇದೆಯೋ ಅದಕ್ಕಿಂತ ವ್ಯತ್ಯಾಸ ಅಷ್ಟೇ ಇದೆ. ವ್ಯತ್ಯಾಸ ಟೈಪ್ ಚೇಂಜ್ ಆಯ್ತು. ಈಗ ವ್ಯತ್ಯಾಸ ಟೈಪ್ ಚೇಂಜ್ ಆಯ್ತು. ಈ ಕಾಯಾಲು ಹಾಕಿದ್ರೆ ಎರಡನ್ನೂ ತಿನ್ಬಾರ್ದು, ಪಾಲ್ಡರ್ ಹಾಕಿದ್ರೆ ತಿನ್ನಕ್ಕೆ ಬರೋದಿಲ್ಲ. ಮತ್ತು ಅದು ತ್ಯಾಜ್ಯ, ಇದು ತ್ಯಾಜ್ಯ ಆಗಲಿಲ್ಲ. ಅಂಶ ಅಂತ ಕೂಡಿಸಿದಾಗ ಸರಿ ಹೋಗುತ್ತೆ. ಎಂಥ ಅಂಶ ಆಗಬೇಕು? ಭಿನ್ನ ಅಂಶ ಆಗ್ಬೇಕು, ಬೇರೆ ಅಲ್ಲ. ಅಂಶ ಅಷ್ಟೆ. ಅದು ಭಾಳ ಸುಲಭವಾಗಿ ಅರ್ಥ ಆಗುತ್ತೆ. ಭಿನ್ನಾಂಶ, ಸ್ವರೂಪಾಂಶ ಅನ್ನೋ ಪದಗಳು ಭಾಳ ಮುಖ್ಯ. ಅದು ಈಗ ಹೇಳ್ತೀನಿ ಕೇಳಿ. 100 ರೂಪಾಯಿ ನೋಟಿದೆ, ಸರಿಯಾಗಿ ಅರ್ಥ ಮಾಡೋದು. 100 ರೂಪಾಯಿ ನೋಟಿದೆ, 100 ಕಾಯಿನ್ಸ್ ಇದೆ ಪಕ್ಕದಲ್ಲಿ, 100 ಕಾಯಿನ್ಸ್ ಇದೆ. ಎರಡಕ್ಕೂ ಸಾಮ್ಯ ಇದೆ, ವ್ಯತ್ಯಾಸ ಇದೆ. ಎರಡು ಏನದು? ಇದು 100 ರೂಪಾಯಿ, ಅದು 100 ರೂಪಾಯಿನೇ. ಅರ್ಥ ಆಯ್ತಾ? ಆದರೆ ಈ 100 ರೂಪಾಯಿಗೆ ಅಂಶ ಇಲ್ಲ. ಹೊರದಾಕ್ಬಿಟ್ರೆ ವೇಸ್ಟು, ಡೋಟೆ ಹೋಗಿಬಿಡುತ್ತೆ ನೋಟ್. ಇಲ್ಲಿ ಹಾಗಲ್ಲ. ಇದೇನಾಗುತ್ತೆ? ಇದು ಪ್ರಜ್ಞಾಂಶ ಇದೆ ಅಷ್ಟೇ, ಭಿನ್ನಾಂಶಕ್ಕಿದೆ. ಆದರೆ ಎರಡು ಒಂದೇ ಅಲ್ಲ. ಇಷ್ಟಾದರೂ ಕೂಡ ಏನು ಅಂಶ ಹೌದಿದು. ಈ 100 ರೂಪಾಯಿ, ಇದು 100 ರೂಪಾಯಿ ಹೌದು. ತಮಾಷೆ ಅಂತಕ್ಕೆ ಎರಡು 100 ರೂಪಾಯಿನೇ, ಎರಡೂ ಚೇತನನೇ. ಅದು ಈ ಚೇತನ ಎಷ್ಟು ವ್ಯತ್ಯಾಸ ಇದೆ ಎರಡಕ್ಕೂ ಈಗ. ಅರ್ಥ ಆಯ್ತಾ? ಆಮೇಲೆ ಏನಾಯಿತು, ಈಗ ನನ್ನ ಹತ್ರ ಬಂದೆ 100 ರೂಪಾಯಿ 100 ಕಾಯಿನ್ಸ್ ಇದೆ, ಇನ್ನೊಬ್ಬರ ಹತ್ರ 100 ರೂಪಾಯಿ ಇದೆ, ಮತ್ತು ಅವನಲ್ಲಿ 1 ರೂಪಾಯಿ ಇದೆ ಜೊತೆಗೆ. ನಾವೇನು ಹೇಳ್ತೀವಿ? ಅವನು 1 ರೂಪಾಯಿ, ಅವನ ಹತ್ರ ಎಷ್ಟಿದೆ ದುಡ್ಡು ಅಂತ ಕೇಳಿದ್ರೆ 100 ಇದೆ ಅಂತ ಹೇಳ್ತಾ. 100 ಏನದು? ಅಂಶ. ಬಟ್ ಈ ಒಂದು ಅಲ್ಲದು, ಏನದು? ಈಕ್ವಿವೆಲೆಂಟ್ ಒನ್, ಅದು ನಾಟ್ ಸೇಮ್ ಒನ್. ಅದಕ್ಕೆ ಭಿನ್ನಾಂಶ ಅಂತ ಕರೀತಾ. ಇದು ಸ್ವರೂಪಾಂಶ. ಇದು ನನ್ನಲ್ಲಿ 100 ರೂಪಾಯಿ ಇದೆಯಲ್ಲ, ಈ 100 ರೂಪಾಯಿಲಿ 1 ರೂಪಾಯಿ ತೆಗೆದ್ರೆ ಏನಾಯ್ತು ಈಗ? ಇದರದೇ ಅಂಶ ಇದು, ಇದರದೇ ಅಂಶ ಇದು. ಈ 100 ರೂಪಾಯಿದ್ದೇ ಅಂಶ ಇದು. ಆದರೆ ಇನ್ನೊಬ್ಬ 100 ರೂಪಾಯಿಲಿ 1 ರೂಪಾಯಿ ಇದೆ, ಅದೇನದು? ಅದು ಅಂಶನೇ. ಇದು 100 ಇರ್ತೋ, ಅದು 100 ಇರುತ್ತೆ. ಈ 100 ಏನಿದು? ಇದೀಗ ಇಲ್ಲಿ 99 ಹೋಯ್ತು. ಈಗ ಒಂದು ಬಂದು 99 ಇದೆ, 100 ಇಲ್ಲ ಈಗ. ಅದು ನಿಮ್ಮಲ್ಲಿದ್ದರೆ ನಮ್ಮ 100 ಹಾಗೇ ಇದೆ ನಮ್ಮಲ್ಲಿ. ಅದು ಭಿನ್ನಾಂಶ. ಅರ್ಥ ಆಯ್ತಾ? ಭಿನ್ನಾಂಶ, ಸ್ವರೂಪಾಂಶ. ಸಲ ತುಂಬ ಯೋಚನೆ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅವರೇನ್ರಿ, ಅವ್ರ ಮುಂದೆ ಒಂದು ಭಾಗನೂ ಅಲ್ಲ, ಅವ್ರ ಕಾಲಿಗೂ ಬರೋದಿಲ್ಲ. ಅರ್ಥ ಏನದು? ಅಂಶ ಹೌದು. ಎಂಥ ಅಂಶ? ಇವ್ರ ಕಾಲಿಗೆ ಅಲ್ಲ, ಅವನ ಕಾಲಿಗೆ ಬರೋದು. ಇವನ ಕಾಲು ಇವನ ಸ್ವರೂಪಾಂಶ, ಅವನ ಕಾಲು ಇವನು ಭಿನ್ನಾಂಶ. ಅರ್ಥ ಆಯ್ತಾ? ಇವನ ಕಾಲು ಇವನ ಸ್ವರೂಪ ಅಂತ, ಅವನ ಕಾಲು ಅವನ ಭಿನ್ನಾಂಶ, ಇವನಿಗೆ ಅವನ ಭಿನ್ನಾಂಶ, ಅವನಿಗೆ ಭಿನ್ನಾಂಶ. ಸೊ ದೇವರಲ್ಲಿರೋ ಆನಂದ ನಮ್ಮದಲ್ಲ, ನೆನ್ಪಿಟ್ಕೋಬೇಕೀಗ. ದೇವರ ಆನಂದ ಕೊಡ್ತಾನೆ. ದೇವ್ರಿಗೆ ಪಾಪ ಎಷ್ಟೋ ಕೊಟ್ಟು ಬಹುಶಃ ಹೋಗಿರ್ಬೇಕು ಎಷ್ಟೊತ್ತಿಗೆ ಆನಂದ ದೇವರಿಗೆ. ಈ ಅನಂತ ಕಾಲದಿಂದ ಕೊಡ್ತಾ ಬಂದಿದ್ದಾನಲ್ಲ ಪಾಪ. ಆಗ ರಿಚ್ ದೇವರು, ಈಗಾಗಲೇ ಪೂರ್ ದೇವರು. ಯಾಕೆ ತನ್ನ ಆನಂದ ಕೊಟ್ಟಿಲ್ಲ ಆತ. ಏನು ಮಾಡಿದ್ದಾನೆ? ಇವರ ಆನಂದ ಅಭಿವ್ಯಕ್ತಿ ಮಾಡಿದ್ದಾನೆ ಹೊರತು ಏನು ಮಾಡಿಲ್ಲ. ತನ್ನ ಆನಂದ ಕೊಟ್ಟಿಲ್ಲ. ಪರಮಾತ್ಮ ಆನಂದ ಕೊಡೋಕೆ ಬರೋದಲ್ಲ ಅದು. ಎಂಥ ಆನಂದ ಅದು? ಒನ್ ವಿತ್ ಏನು ಅದು ತೆಗಿಲಕ್ಕೆ ಬರೋದಿಲ್ಲ ಅದು.
ಕಿಂಚಿತ್ ಸಾದೃಶ್ಯ. ಆ ಕಿಂಚಿತ್ ಸಾದೃಶ್ಯ ಬೇರೆ, ಅಭೇದ ಬೇರೆ. ಅಭೇದಕ್ಕೆ ಏನಿರಬೇಕು? ಸಂಪೂರ್ಣ ಸಾದೃಶ್ಯ ಇದ್ರೂ ಸಾಲದು, ಬ್ರಹ್ಮವಾಯುಗಳಲ್ಲಿದೆ. ಇಷ್ಟಾದ್ರೂ ಕೂಡ ಅಭೇದ ಬರಲಿಲ್ಲ ಅವರು. ಅದು ಏನಿರ್ಬೇಕಂದ್ರೆ ವೈಲಕ್ಷಣ್ಯ, ವಿರುದ್ಧ ಧರ್ಮ ಇರಬೇಕು. ಧರ್ಮಗಳ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಇದು ವಿರುದ್ಧ. ಬ್ರಹ್ಮವಾಯುಗಳ ಆ ವ್ಯತ್ಯಾಸ ಇಲ್ಲ. ಸಾಮ್ಯ ಬಂದಾಗ ಇವರ ಸಾಮ್ಯನೂ ಬರಲಿಲ್ಲ. ದೇವ್ರ ಜೊತೆ ಏನು ಬರಲಿಲ್ಲ ನಮಗೆ? ಸಾಮ್ಯ ಬಂತು, ಭೇದ ಬಂತು, ತಾರತಮ್ಯ ಬರಲಿಲ್ಲ ಅವರಲ್ಲಿ. ದೇವರಲ್ಲಿ ನಮ್ಗೆ ಹಾಗಲ್ಲ. ಏನು ಬರುತ್ತೆ? ಯತ್ಕಿಂಚಿತ್ ಸಾಮ್ಯ, ಪರಿಪೂರ್ಣ ಭೇದ, ತೀರ ದೊಡ್ಡ ತಾರತಮ್ಯ. ಆದ್ದರಿಂದ ಇದಕ್ಕೆ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಇವೆಲ್ಲ ಯಾವಾಗ ಗೊತ್ತಾಗುತ್ತೆ? ಮೊದಲೇ ಹೇಳಿದೆ, ಕಾನ್ಸೆಪ್ಟ್ಗಳು ಸರಿಯಾಗಿ ತಿಳ್ಕೊಬೇಕು. ಪದಗಳ ಭಕ್ತ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ ಸಂಶಯನೇ ಬರುತ್ತೆ. ಏನ? ಹೌದು, ಅಷ್ಟೇ ಕರೆಯೋದು. ಸಾಮ್ಯನೇ ಅಂಶ ಇಲ್ಲ. ಅಂಶ ಇದ್ದಕ್ಕೆ ಸಾಮ್ಯ ಅಂತ ಇನ್ನೇನು ಅಲ್ಲ. ಜಡದೊಂದಿಗೆ ಏನೂ ಇಲ್ಲ. ಇಲ್ಲಿ ಸ್ವಲ್ಪ ಅಂತ ಸಾಮ್ಯ ಇದೆ. ಸ್ವಲ್ಪ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಏನಪ್ಪ ಒಂದು ಸಾಮ್ಯ ಇದೆ. ಏನು? ಇಂಜಿನಿಯರಿಂಗ್ ಸ್ಟೂಡೆಂಟ್ ಈ ಸಾಮ್ಯ ಇದೆ. ಮೆಡಿಕಲ್ ಸ್ಟೂಡೆಂಟ್ಸ್ ಆ ಸಾಮ್ಯ ಇಲ್ಲ. ಸ್ಟೂಡೆಂಟ್ ಸಾಮ್ಯ ಇದೆ ಹೊರತು ಇಂಜಿನಿಯರಿಂಗ್ ಮೆಡಿಕಲ್ ಸಾಮ್ಯ ಬರಲಿಲ್ಲ. ಅಷ್ಟೇ ಇದು ಅದು ಬಿಟ್ಬಿಟ್ಟು ಒಂದೇ ಅಂತ ಹೇಳ್ಬಿಟ್ಟು ಹಾಗಿದ್ರೆ ದೇವರು ನಾವು ಒಂದೇ ರೀತಿ ಅಂತ ಅವ್ರ ಅರ್ಥದಲ್ಲಿ ಏನಾಗಬೇಕು ಗೊತ್ತಾ? ನಾವೀಗ ಸ್ವರೂಪಾಂಶ ಆದರೆ ಆದರೆ ಗುಣಗಳೆಲ್ಲ ನಮ್ಮಲ್ಲಿರ್ಬೇಕೀಗ. ಹಾದಿನ ಒಂದು ಹನಿಯಲ್ಲೂ ಕೂಡ ಏನಿದೆ? ಅದು ಹೇಳಿದೆ, ಫಾಲ್ಡ ಲೋಟ ಕುಡಿಬೇಡ್ರಿ, ಒಂದು 2 ಹನಿ ಕೊಡ್ತೀನಿ ಸಾಕು ಅಂತೇಳಿ. ಏನಂತ ಅನ್ನೋದು, ಒಂದು ಹನಿ ಬೇಡ, ದೂರ ಹೋಗಿ ಫಸ್ಟ್ ಅಂತ ಬೈತಾರೆ, ಕೊಂದ್ಬಿಡ್ತೀಯ ಅಂತ ಕರೀತಾರೆ. ನಾನು ಹಾಲು ಫಾಲ್ಡ ಹಾಕಿದ್ರೆ ಒಪ್ಪೋಟ, ಆದರೆ ನಾನು 1 ಹನಿ ಹಾಕಿದ್ದೆ ಅಷ್ಟೇ, ಜಾಸ್ತಿ ಹಾಕಿರಲಿಲ್ಲ ಅಂತ ಹೇಳಿದರೆ ಫಾಲ್ಡರ್ ಸ್ಟಾಗ್ಲಿ ಅಂತ ಆಯ್ತು ಹೊರತು ಇವರು ಕೊಲೆಗಾರ ಅಲ್ಲ ಅಂತ ಆಗಲಿಲ್ಲ. ಅದಕ್ಕೆ ಸತ್ ಮೇಲೆ ಕೊಲೆಗಾರ 1 ಹನಿ ಹಾಕಿರಲಿ, ಲೋಟ ತುಂಬ ಹಾಕಿರಲಿ. ಅರ್ಥ ಆಯ್ತಾ? ಆದ್ದರಿಂದ ಸಾಮ್ಯ ಬೇರೆ, ಇದು ಬೇರೆ. ಈಗ ಒಂದೇ ಕಾಲೇಜ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ. ಆ ಕಾಲೇಜಿನ ಅಂಶ ಅವರು. ಬೇರೆ ಕಾಲೇಜ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕಾಲೇಜಿನ ಅಂಶ ಅಲ್ಲ ಅವನು. ಯಾಕೆ? ಏನು ಜಾಬ್ ಅವ್ರು ಬಂದು ಇವರು ನಮ್ಮ ಕಡೆ ಅವರು ದೊರಕುಬಿಡ್ತಾರೆ, ನಮ್ಗೆ ಕ್ರೆಡಿಟ್ ಬರಲಿಲ್ಲ ಅನ್ಕೋತಾರೆ. ಯಾಕೆ ಇವನ್ನೇ ಸ್ಟೂಡೆಂಟ್ ಆಗಿದ್ದಾರೆ, ಇನ್ಸ್ಟಿಟ್ಯೂಷನ್ ಕ್ರೆಡಿಟ್ ಬರಲಿಲ್ಲ. ಭಿನ್ನಾಂಶ. ಭಿನ್ನಾಂಶನ ಅರ್ಥ ಮಾಡೋ ಅನೇಕ ದೃಷ್ಟಾಂತಗಳಿವೆ. ಸರಿ ಯೋಚನೆ ಮಾಡಬೇಕು. ಇವತ್ತು ಎಷ್ಟೋ ಸರ್ತೆ ಶಾಂತ ಪಕ್ಷದ ದಾನ ಕೊಡ್ತಾರಲ್ಲ, ದಾನ ಕೊಟ್ಟು ಸುವರ್ಣಂ ದಾನ ₹1 ಇಡ್ತಾರೆ ಸಾಮಾನ್ಯ. ₹1 ಸುವರ್ಣ ಕೊಡ್ತಾರೆ. ಆ್ಯಕ್ಚುಲಿ ಸುವರ್ಣ ಹೌದು ಅಲ್ಲ ಅದು? ಯಾಕೆ? ಒಂಚೂರ ಇಷ್ಟು ಸುವರ್ಣ ಬರುತ್ತೆ ನಿಮಗೆ. ಸುವರ್ಣ ಧೂಳು ಸಿಗುತ್ತೆ ಒಂಚೂರು. ಅದ್ರ ಅಷ್ಟು ಕೊಟ್ಟಾಗ ಆಯ್ತಾ? ಇಲ್ಲ, ಅಷ್ಟೇ ಸುವರ್ಣ ಧೂಳು. ಅದು ಅಷ್ಟೇ ಅಲ್ಲ ಅಂತ ಹೇಳಕ್ಕೆ ಬರಲ್ಲ. ಗೊತ್ತಾಯ್ತಾ? ನಾನು ಪೂರ್ಣ ಒಂದು ತೊರೆ 10 ಗ್ರಾಮ್ ಸುವರ್ಣ ಇಡ್ತೇನೆ ಅಂತೇನೆ ಹೇಳಿಲ್ವಲ್ಲ. ಸುವರ್ಣ ಇಡ್ತೇನೆ ಅಷ್ಟೇ. ಸುವರ್ಣ ಹೌದು, ಆದರೆ ಆ ಸುವರ್ಣ ಭಿನ್ನಾಂಶನೂ ಸ್ವರೂಪಾಂಶನ ಅದೀಗ ಭಿನ್ನಾಂಶ. ಗೊತ್ತಾಯ್ತು? ಅದೇ ಸುವರ್ಣ ಒಂದು ಅಕಸ್ಮಾತ್ 1 ಗ್ರಾಮ್ ಇಟ್ಟಿದ್ರೆ ನೀವು, ಅದು ಸ್ವರೂಪಾಂಶ. ಇದು ಭಿನ್ನಾಂಶ. ಇದು ವ್ಯಾಲ್ಯೂ ದೃಷ್ಟಿ. ವ್ಯಾಲ್ಯೂ ಮಾತಾಡಿದಾಗ ಭಿನ್ನಾಂಶ, ಡಿಫ್ರೆನ್ಸ್. ಗೊತ್ತಾಯ್ತಾ? ಅದೇ ಮಾತಾಡಿದ ಸ್ವರೂಪಾಂಶ. ಗೊತ್ತಾಯ್ತಲ್ಲ? ವ್ಯಾಲ್ಯೂ ಮಾಡಿದಾಗ ಅಂಶದ ಲೆಕ್ಕ ಮಾಡ್ತಾರೆ. ಜೀವನ ವ್ಯಾಲ್ಯೂ ಎಷ್ಟಪ್ಪ ಅಂದರೆ ಪರಮಾತ್ಮನ ಅಂಶ ಮಾತ್ರ. ಅಂಶ ಅಂದರೆ ಏನು? ಇನ್ಫೈನೈಟ್ ಫ್ರಾಕ್ಷನ್ ತಗೊಂಡು ಇನ್ಫೈನೈಟ್ ತಂದರೆ ಆಲ್ಮೋಸ್ಟ್ 0, ಅಷ್ಟು ಕಡಿಮೆ ಇದೆ. ಇದನ್ನು ಅಂಶ ಅಂತ ಕರೀತಾರೆ. ಗೊತ್ತಾಯ್ತಾ? ಸ್ವರೂಪಾಂಶಕ್ಕೂ ಅದಕ್ಕೂ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಹೋಗಿ. ಬೇಕಾದ ಸಿಗೋ ದೃಷ್ಟಾಂತಗಳು ಗಟ್ಟಿಯಾಗುತ್ತೆ. ಅದೇ ಪ್ರಾರಂಭ ಅಂತ ತಿಳ್ಕೊಬೇಕು. ಅಂಶ ಪದ ಅರ್ಥ ಮಾಡ್ಕೋಬೇಕು. ಸ್ವರೂಪಾಂಶ ಭಿನ್ನಾಂಶ ಅರ್ಥ ಮಾಡಿಕೊಂಡ್ರೆ ಆಗ ನಾವು ಯಾವ ಅಂಶದಲ್ಲಿ ಯಾವ ದೃಷ್ಟಿಯಿಂದ ಅಂಶ ಅಂತ ಕರೀತಾರೆ. ಆ ಪದ ಎಲ್ಲಿ ಬಂದಿದೆ? ಮಮೈವಾಂಶೋ ಜೀವಲೋಕೆ ಅಂಶಭೂತ ಮಮ ಜೀವಭೂತ ಸನಾತನಃ ಮಮೈವಾಂಶ. ಮಮೈವಾಂಶ ಪದ ಇದೆ, ಅದಕ್ಕೂ ಭಾಷ್ಯ ಅರ್ಥ. ಅದಕ್ಕೆ ಏನಂದರೆ ಅದು ಏವನೂ ಇರಲಿ, ಎಲ್ಲ ಇರಲಿ. ಮಮ ಭಿನ್ನಾಂಶ ಏವನ್ ಇಲ್ಲಿ ಸೇರಿಸ್ಬೇಕು, ಭಿನ್ನಾಂಶ ಸೇರಿಸ್ಬೇಕು. ಇದು ಸೇರಿಸ್ಬಾರ್ದು. ನನ್ನ ಅಂಶನೇ ಭಿನ್ನಾಂಶ, ಸ್ವರೂಪಾಂಶ ಅಲ್ಲ. ಗೀತಕ್ಕೆ ಅರ್ಥ ಆಯ್ತು. ಆಚಾರ್ಯ ಗೀತಾ ಭಾಷೆ ಕರೆಕ್ಟಾಗಿ ಮ್ಯಾಚ್ ಆಗ್ತದೆ, ಬ್ರಹ್ಮಸೂತ್ರಕ್ಕೆ ಟ್ಯಾಲಿ ಆಗುತ್ತೆ. ಗೊತ್ತಾಯ್ತಾ? ಹೇಗೆ ಬರುತ್ತೆ ನೀವೇ ಹೇಳಿ. ಈಗ ಭಿನ್ನಾಂಶ ಇದ್ದಾಗ ಹಿಂದೆ ಬೇರೆ ಸ್ಟೂಡೆಂಟ್ ಒಂದು ಸ್ಕಾಲರ್ಶಿಪ್ ಯಾವುದು ಇದು ಸಂಬಂಧಪಟ್ಟಿದ್ದು ಯಾವುದೋ ಅವನಿಗೆ ಬರೋದಿಲ್ಲ. ಈ ಇನ್ಸ್ಟಿಟ್ಯೂಷನಲ್ಲಿ ಏನು ಸ್ಕಾಲರ್ಶಿಪ್ ಇಟ್ಟಿರ್ತಾರಲ್ಲ, ಬೇರೆ ಸ್ಟೂಡೆಂಟ್ಸಿಗೆ ಕೊಡೋದಿಲ್ಲ ಅವರು. ಯಾಕೆ? ಭಿನ್ನಾಂಶ ಅವನು ಇಲ್ಲಾಂದ್ರೆ ಬರುತ್ತೆ. ಗೊತ್ತಾಯ್ತಾ?